ಹೆಲೋ ಎಲ್ಲ ನನ್ನ ತಾಯಂದಿರಿಗೆ ಮತ್ತೆ ನನ್ನ ಅಕ್ಕಂದಿರಿಗೆ ನಮಸ್ಕಾರಗಳು. ನೀವೆಲ್ಲರೂ ಕಾತುರದಿಂದ ಕಾಯ್ತಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಇನ್ಸ್ಟಾಲ್ಮೆಂಟ್ ಇದೆ. ಅದರ ಬಗ್ಗೆ ನಾವೊಂದು ಲೇಟೆಸ್ಟ್ ಇನ್ಫಾರ್ಮೇಶನ್ ಅನ್ನು ತಗೊಂಡು ಬಂದಿದ್ದೀನಿ. ಯಾರು ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಜುಲೈ ಅಂದ್ರೆ ಜೂನ್ ಮತ್ತು ಮೇ ತಿಂಗಳ ಏನು ಇನ್ಸ್ಟಾಲ್ಮೆಂಟ್ ಇತ್ತು, ಆಲ್ರೆಡಿ ಆಗಸ್ಟ್ 12ನೇ ತಾರೀಕು ಅದು ನಿಮ್ಮೆಲ್ಲ ಅಕೌಂಟ್ಗೂ ಕ್ರೆಡಿಟ್ ಆಗಿತ್ತು. ನಿಮ್ಗೆ ಏನು ಡೌಟ್ ಇದೆಯಪ್ಪ ಅಂದ್ರೆ, ಈಗ ಜುಲೈ ಮತ್ತು ಆಗಸ್ಟ್ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರಿ. ಈಗ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ದಸರಾ ಹಬ್ಬದ ಪ್ರಯುಕ್ತ ಅಥವಾ ನವರಾತ್ರಿ ಹಬ್ಬದ ಪ್ರಯುಕ್ತ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಆ ದಿನವೇ ನಿಮ್ಮೆಲ್ಲರ 4,000 ರೂಪಾಯಿ ಅಂದ್ರೆ 2 ಇನ್ಸ್ಟಾಲ್ಮೆಂಟ್ ಅನ್ನು ಅದೇ ದಿನ ಕ್ರೆಡಿಟ್ ಮಾಡೋಕ್ಕೋಸ್ಕರ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಇದು 100% ಶೂರ್ ಅಂತೂ ಹೇಳಕ್ಕಾಗಲ್ಲ, 99% ನಿಮಗೆ ದಸರಾ ಹಬ್ಬದಲ್ಲಿ ಅಮೌಂಟ್ ಬರಲಿದೆ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವೆಲ್ಲರೂ ಹೇಳ್ತಾ ಇದ್ರಿ ನಮ್ಗೆ ಅಮೌಂಟ್ ಸ್ಟೇಟಸ್ ಚೆಕ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ನೀವು ಈಗೇನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಮೊಬೈಲ್ ಪ್ಲೇ ಸ್ಟೋರ್ ನಲ್ಲಿ DBT ಅಂತ ಆಪ್ ಇದೆ. DBT ಆಪ್ ನಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿ ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಬಹುದಾಗಿದೆ. ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೂ ಕೂಡ ನಿಮಗೆ ತೋರಿಸೋದಿಲ್ಲ. ನನ್ನ ಈ ಚಿಕ್ಕ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಏನಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ. ಧನ್ಯವಾದಗಳು.